ಘನತ್ ಒಂದೇ ಚಾಪ್ಟರ್ ಐತಿ. ಏನೈತಿ? ಒಂದು ಸಂಖ್ಯೆಯ ವರ್ಗವನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದನ್ನ ಅದನ್ನ 2 ಸಲ ಗುಣಾಕಾರ ಮಾಡೋದಾಗಿರ್ಬೋದು ಅಥವಾ a+b² ಸೂತ್ರ ಹಾಕಿ ಬಿಡಿಸೋದಿರ್ಬೋದು. ಅದಕ್ಕಿಂತ ಸರಳ ವಿಧಾನವನ್ನ ಇವತ್ತು ಅಂತಾರಾಷ್ಟ್ರೀಯ ಗಣಿತ ದಿನ ಇರುವುದರಿಂದ ಅದೊಂದು ಕಲ್ಕೊಳ್ಳೋಣ. ಹೌದಾ? ಒಂದು ನಂಬರ್ ಯಾವ್ದಾದ್ರು ಈಗ 26 ನಂಬರ್ ಇದೆ ಅಂತ ಹೇಳಿ. ಎಷ್ಟ್ರಿ? 26. ಇದರ ವರ್ಗವನ್ನ ಕಂಡು ಹಿಡಿಯಿರಿ ಅಂತ. ಇದರ ವರ್ಗ ಕಂಡು ಹಿಡಿದ್ರೆ ಬಿಡಿಸ್ತಾಂದಾಗ ಎಷ್ಟು ಬರ್ತಾರೆ? ಬಿಡಿಸ್ತಾಂದಾಗ ಎಷ್ಟು ಬರ್ತಾರೆ? ಹೇಳ್ತಮ್ಮ 6 ಬರ್ತದೆ. ಯಾಕ್ರೆ 6 ಆಗ್ಲೇ 30. ಇದನ್ನ ಬೇಗನೆ ಹೆಂಗ್ ಕಂಡು ಹಿಡಿಬೇಕು? ಈಗ ನಮಗೆ ಇದು ಗೊತ್ತಿಲ್ಲ, ನೆನಪಿಲ್ಲ. ಹೆಂಗ್ ಕಂಡು ಹಿಡಿಯೋದಂದ್ರ ಇಲ್ಲಿ 2 ನಂಬರ್ ಅಲ್ರಿ, 2 ನಂಬರ್ 26. 2 ಡಬಲ್ ಐತ್ರಿ 4. 2 ಡಬಲ್ ಐತ್ರಿ 4. 6 ಡಬಲ್ ಐತ್ರಿ 36. ನೆಕ್ಸ್ಟ್ ಇದನ್ನ ಗುಣಾಕಾರ ಮಾಡಿ. 2 ಆಗ್ಲೇ 12 ಆಗ್ಲೇ ಎಷ್ಟ್ರಿ? 24. 24 ಕೇಳಿ ಬರೀ ಅಂದ್ರ 24. ಈ ಬಿಡಿಸ್ತಾನ ನಂಬರ್ ಬಿಟ್ಟು ಬರ್ಬೋದು. ಇದನ್ನ ಕೂಡಿಸೋದಿ 6 6 3 4 7 4 2 6 ಅಂದ್ರೆ 26 ಸ್ಕ್ವೇರ್ ಏನ್ರಿ? 6 20 76. ಸರಿನಾ? ಇನ್ನೊಂದು ನೋಡ್ರಿ, ಇನ್ನೊಂದು ಯಾವ್ದಾದ್ರು ನಂಬರ್ ಯಾವ್ದಾದ್ರು ಹೇಳು. 67 ರೀ. ಓಕೆ, 67 ಸ್ಕ್ವೇರ್ ಇದರ ವರ್ಗ. ಬಿಡಿಸ್ತಾನಾಗ ಏನ್ ಬರ್ತೈತ್ರಿ? 67 ಸ್ಕ್ವೇರ್ ತೆಗಿಯೋ ಹೇಳು ಹೇಳು. ಹಾ 9 ಬರ್ತ. 7 7 49. ಏನ್ ಮಾಡ್ಬೇಕು? ಮಧ್ಯದ್ದು 6 ಡಬಲ್ ಐತ್ರಿ 36. 7 ಡಬಲ್ ಐತ್ರಿ 49. ನೆಕ್ಸ್ಟ್ ಕೆಲಸ ಏನ್ರಿ? 6 7 42 2 84. ಎಷ್ಟ್ರಿ? 84. ಬಿಡಿಸ್ತಾನ ನಂಬರ್ ಬಿಟ್ಟು ಬರ್ಬಿಡು. 9 4 4 8 6 8 14 3 1 4. ಎಷ್ಟ್ರಿ? 67 ಸ್ಕ್ವೇರ್ ಅಂತಂದ್ರ 4489. ಸರಳ ಇದ್ದು ನಂಬರ್ ನೀವು ಗೊತ್ತಿದ್ದ ನಂಬರ್ 29. ಓಕೆ, 29 ಸ್ಕ್ವೇರ್ ಇದರ ವರ್ಗ ಮಾಡೋಣ. ಬಿಡಿಸ್ತಾನದಾಗ ಎಷ್ಟು ಬರ್ತೈತ್ರಿ ವರ್ಗ ಮಾಡಿದ್ರ? ಸೆಂಟರ್ ಮಂಗ್ 1 ಬರ್ತ. 9 × 81. ಸೇಮ್ 2 2 4. 9 ಡಬಲ್ ಐತ್ರಿ 81. ನೆಕ್ಸ್ಟ್ ಕೆಲಸ ಏನ್ರಿ? 2 × 9 18. 2 ಈ ನಂಬರ್ ಬಿಡೋದಿಲ್ಲ 36. ಇದನ್ನ ಪ್ಲಸ್ ಮಾಡೋದು. 1 8 6 14 4 3 7 1 8. 29 ಸ್ಕ್ವೇರ್ ಐತ್ರಿ 841. ಸರಳ ಇದೆನಾ? ಈಗ ದೊಡ್ಡ ನಂಬರ್ ಇದ್ರು ಕೂಡ ಏನ್ ಮಾಡ್ಬೋದು? ಲೆಕ್ಕವನ್ನ ಮಾಡ್ಬೋದು. ನೀವು ಮಾಡ್ತೀರಾ? ಈಗ ನಂಬರ್ ಹೇಳಿ ಇದರ ರೀತಿ ಅನುಸರಿಸ್ತೀರಿ. 96 ಸ್ಕ್ವೇರ್ ಮಾಡ್ಬೋದು. 96 ಸ್ಕ್ವೇರ್. ಸರಿ ಐತ್ರಿ ಅದು? ಓಕೆ, ವೆರಿ ಗುಡ್.